ಇದು ಜನರಲ್ಲು ಪಕ್ಕದಲ್ಲಿ ಡೋರ್ ಖಾಲಿ. ಹರಿಪ್ರಿಯ ಎಕ್ಸ್ಪ್ರೆಸ್ ಗುರು, ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ವ್ಯಾಪ್ 7 ಲೀಡಿಂಗ್ ಫ್ರಮ್ ಫ್ರಂಟ್, ಟ್ರೈ ಕಲರ್ ವ್ಯಾಪ್ 7. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಟೈಟಲ್ ಥಂಬ್ನೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ದ ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ ನಮ್ಮ ಈ ಚಾನಲ್ದು ಹರಿಪ್ರಿಯ ಎಕ್ಸ್ಪ್ರೆಸ್ದು. ಸೊ ಇವತ್ತು ಹರಿಪ್ರಿಯ ಎಕ್ಸ್ಪ್ರೆಸ್ ಜರ್ನಿ ತೊಗೊಂಬರ್ತೀನಿ. ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ನನಗೆ ಶ್ರಮಿಸ್ಬಿಡಿ. ಸುಮಾರು ಜನ ಎಂಡ್ ಟು ಎಂಡ್ ಜರ್ನಿ ಕೇಳಿದ್ರಿ, ಬಟ್ ನಾನು ಸದ್ಯಕ್ಕೆ ಎಂಡ್ ಟು ಎಂಡ್ ಜರ್ನಿ ತೊಗೊಂಬರ್ತಿಲ್ಲ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಅವ್ರು ಇದ್ದಾರಲ್ಲ, ನಮ್ಮ ರುದ್ರಾ ಬೈ RCD ಇನ್ಸೈಡ್ ಇಟ್ಟು, ಹಿಮಾಂಶು ಬೈ ಮತ್ತು ಸುಹಾಸ್ ಬೈ, ನಾವೊಂದು ಎಂಡ್ ಟು ಎಂಡ್ ಜರ್ನಿ ಗ್ರೂಪಲ್ಲಿ ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಡಿಮ್ಯಾಂಡ್ ಮಾಡ್ತಿದ್ದೀರಿ ಅಂತ ಸದ್ಯಕ್ಕೆ ಒಂದು ಮಿಡ್ ಜರ್ನಿಯಿಂದ ನಾನು ತೊಗೊಂಬರ್ತೀನಿ. ನಾನು ಈ ಜರ್ನಿ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಹುಬ್ಬಳ್ಳಿಯಿಂದ ತೊಗೊಂಬರೋಕ್ಕೆ, ಬಟ್ ಸಿಂಧನೂರಿಂದ ಹುಬ್ಬಳ್ಳಿಗೆ ಹೋಗುವ ಪ್ಯಾಸೆಂಜರ್ ಟ್ರೈನು ಡಿಲೇ ಆಗಿಬಿಡ್ತು. ಸೊ ಅದಕ್ಕೆ ನಾನು ಗದಗಲ್ಲಿ ಡಿಬೋರ್ಡ್ ಮಾಡಿಬಿಟ್ಟೆ. ಸೊ ಗದಗಿಂದ ತಿರುಪತಿವರೆಗೂ ನಾನು ನಿಮಗೆ ಜರ್ನಿ ತೊಗೊಂಬರ್ತೀನಿ ಹರಿಪ್ರಿಯ ಎಕ್ಸ್ಪ್ರೆಸ್ದು. ಅದು ಸ್ಲೀಪರ್ ಕ್ಲಾಸ್ ಜರ್ನಿ ಇರುತ್ತೆ. ಸೊ ದಯವಿಟ್ಟು ಶ್ರಮಿಸ್ಬಿಡಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಗುಡ್ಸ್ ಟ್ರೈನು ಕ್ರಾಸ್ ಆಗ್ತಿದೆ. ಸೊ ದಯವಿಟ್ಟು ಶ್ರಮಿಸ್ಬಿಡಿ. ನಾನು ಫುಲ್ಲು ಎಂಡ್ ಟು ಎಂಡ್ ಜರ್ನಿ ತೊಗೊಂಬರ್ತಿಲ್ಲ. ಮತ್ತು ನಮ್ಮ ಗದಗ ರೈಲ್ವೆ ಸ್ಟೇಷನ್ನು ಸದ್ಯಕ್ಕೆ ಅಂಡರ್ ರೀಕನ್ಸ್ಟ್ರಕ್ಷನ್ ಇದೆ. ಸೊ ನಿಮ್ಗೆ ಇದು ಕಡೆ ಏನೂ ಸಿಗೋಲ್ಲ. ಹಿಂದೆ ನಿಮಗೆ ಬುಕ್ಕಿಂಗ್ ಆಫೀಸ್ ಇತ್ತಲ್ಲ ಅಲ್ಲೇದು. ಸೊ ಅಲ್ಲಿ ನಿಮಗೆ ಒಂದು ನಾರ್ಮಲ್ AC ವೇಟಿಂಗ್ ಹಾಲ್ ಸಿಗುತ್ತೆ. ಅದರಲ್ಲಿ ಒಂದು 3-4 ಸಾಕೆಟ್ ಸಿಗುತ್ತೆ ಚಾರ್ಜಿಂಗ್ಗೆ. ಸೊ ಅಲ್ಲೇ ನಿಮ್ಗೊಂದು ಸಿಗುತ್ತೆ. ಬಟ್ ಇದು ಕಡೆ ನಿಮ್ಗೆ ಸಾಕೆಟ್ ಏನೂ ಸಿಗೋಲ್ಲ ಸದ್ಯಕ್ಕೆ. ಎಲ್ಲಿ ಹೊಸದು ಇನ್ನೂ ರೀಡೆವಲಪ್ ಮಾಡ್ತಿದ್ದಾರೆ. ಮತ್ತು ನೀರೆಲ್ಲ ಬರುತ್ತೆ ಟ್ಯಾಪಲ್ಲಿ, ಅದೊಂದು ಸ್ವಲ್ಪ ಚೆನ್ನಾಗಿದೆ. ಸದ್ಯಕ್ಕೆ ನಮ್ಮ ಟ್ರೈನ್ ಹುಬ್ಬಳ್ಳಿಯಿಂದ ಬರ್ತಿದೆ. ಇನ್ನೂ ಇನ್ಫಾರ್ಮೇಷನ್ ಟ್ರೈನ್ ಬಂದಾಗ ಮೇಲೆ ನಿಮ್ಗೆ ಕೊಡೋಣ. ಟ್ರೈನ್ ನಂಬರ್ 17416 ಕೋಲ್ಹಾಪುರ್ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ಬಂದಿದೆ ಗದಗಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಬರೋ ಟೈಮು 8:43, 2 ನಿಮಿಷ ಅಫಿಷಿಯಲ್ ಹಾಲ್ಟು. 8:45 ಹೊರಟೋ ಟೈಮು. ನಮ್ಮ ಟ್ರೈನ್ ಸದ್ಯಕ್ಕೆ ಬಂದಿದೆ ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಡಿಲೇ. 9:23ಗೆ ಬಂದಿದೆ. ಸೊ ನಾನು ಹೋಗ್ತಿದ್ದೀನಿ ನಮ್ಮ ಕೋಚಿಗೆ. ಫುಲ್ ಲಾಸ್ಟಲ್ಲಿದೆ ಇವರು. S9 ಕೋಚ್ ಸಿಕ್ಬಿಟ್ಟಿದೆ ಜನರಲ್ ಪಕ್ಕದಲ್ಲಿ. ಇದು ಎಕ್ಸಾಕ್ಟ್ಲಿ 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಗದಗ ಜಂಕ್ಷನಿಂದ. ಜಂಕ್ಷನ್ ಯಾಕೆ ಹೇಳ್ತಾರೆ ಅಂದರೆ ಗುಂಟಕಲ್ ಹುಬ್ಬಳ್ಳಿ ಮೇನ್ ಲೈನಿಂದ 1 ಲೈನ್ ಹೋಗ್ಬಿಟ್ಟಿದೆ ಸೋಲಾಪುರ ಕಡೆ ವಯ ನಮ್ಮ ವಿಜಯಪುರಾಗ. ಪ್ಲ್ಯಾಟ್ಫಾರ್ಮ್ 1ನಲ್ಲಿ ನಿಮಗೆ ನಂದಿನಿ ಪಾರ್ಲರ್ ಕೂಡ ಸಿಗ್ಬಿಡುತ್ತೆ. ನಾನು ಅದು ಬಂದು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದಕ್ಕೆ ಮಿಸ್ ಆಯಿತು. ಸೊ ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಸ್ಟಾರ್ಟ್ ಆಗೋದು ಕೋಲ್ಹಾಪುರಿಂದ. ಸೊ ಕೋಲ್ಹಾಪುರಿಂದ 11:50ಗೆ ಸ್ಟಾರ್ಟ್ ಆಗೋದು, 11:50 AM-ಗೆ. ಸೊ ಕೋಲ್ಹಾಪುರಿಂದ ಮಿರಾಜ್ಗೆ ಬರುತ್ತೆ. ಮಿರಾಜ್ಗೊಂದು ಡೈರೆಕ್ಟ್ ರಿವರ್ಸಲ್ ಮಾಡಿ ಬೆಳಗಾವಿ, ಲೋಂಡಾ, ಧಾರವಾಡ, ಅದಾದಮೇಲೆ ಹುಬ್ಬಳ್ಳಿ ಆದಮೇಲೆ ಗದಗ ಬಂದ್ಬಿಡುತ್ತೆ. ಸೊ ಗದಗಿಂದ ನಾನು ನಿಮ್ಗೆ ಜರ್ನಿ ತೋರಿಸ್ತೀನಿ. ಸೊ ಮಾತಾಡೋಕ್ಕೆ ಹೋದರೆ ಟ್ರೈನ್ ಕ್ಲೀನಿನೆಸ್ ಬಗ್ಗೆ ನೋಡಿ, ಫುಲ್ಲು ಕ್ಲೀನ್ ಇದೆ. ಸೊ ನಾನು ಮೇನ್ ಇವಾಗ ನೋಡೋದು ಇದೇ ಪಾರ್ಟು. ಸೊ ಅದು ಕ್ಲೀನ್ ಇದ್ದರೆ ಎಲ್ಲ ಕ್ಲೀನ್ ಇರುತ್ತೆ. ಸೊ ಲೋವರ್ ಫುಲ್ಲು ಇದು ಎಂಟ್ರಿ ಪಾರ್ಟು ಕ್ಲೀನ್ ಇದೆ. ಸೊ ನಾನು ಫುಲ್ ಲಾಸ್ಟಾಗಿ ಅದು S9ಅಲ್ಲಿ. ನೆಕ್ಸ್ಟು ಜನರಲ್ಲೇ. ಸೊ ಇದು ಲಾಕ್ ಮಾಡಿಬಿಟ್ಟಿದ್ದಾರೆ. ಇದು ಒಂದು ಒಳ್ಳೆಯದು. ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಇದೆ. ನಾನು ವಿಸಿಟ್ ಮಾಡಿದೆ. ಮತ್ತು ಕೋಚ್ ಕ್ಲೀನ್ನೆಸ್ ಬಗ್ಗೆ ನೀವು ನೋಡಿದ್ರೆ ಚೆನ್ನಾಗಿದೆ. ಇವರು ಕೋಲ್ಹಾಪುರಿಂದ ಗಾಡಿ ಬರ್ತಿದೆ, ಕ್ಲೀನಾಗಿದೆ. ಇದೇ ನನ್ನ ಸೀಟು, ಇದೇ ಡೋರು, ಇದೇ ನನ್ನ ಸೀಟು. ಸೊ ಕೋಚ್ ಕ್ಲೀನ್ ಇದೆ. ಇದು ಒಂದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಮ್ಮ ಹರಿಪ್ರಿಯದು ಕ್ಲೀನಿನೆಸ್ಸಲ್ಲಿ ಟಿಕ್ ಮಾರ್ಕ್ ಅಂತೂ ಕನ್ಫರ್ಮು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ.
ಅದಕ್ಕೆ ನಾವು ತಲುಪಿದ್ವಿ ಕೊಪ್ಪಲ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 9:33, 2 ನಿಮಿಷ ಸ್ಟಾಪು. 9:35 ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಡಿಲೇ. ಸೊ ಇದೇ ನಮ್ಮ S9 ಕೋಚು. ಪಕ್ಕದಲ್ಲಿ ನಮ್ಮ ಜನರಲ್ ಕೋಚ್ ಇದೆ. ಸೊ ಸ್ವಲ್ಪ ಜನ ಇಲ್ಲಿ ಇಳಿದಿದ್ದಾರೆ. ಮತ್ತು ನೀವು ನೋಡ್ಬೋದು ಇಲ್ಲಿ ನಮ್ಮ ಡೋರ್ ಖಾಲಿ ಇದೆ. ಇದು ಜನರಲ್ಲು, ಪಕ್ಕದಲ್ಲಿ ಡೋರ್ ಖಾಲಿ. ಹರಿಪ್ರಿಯ ಎಕ್ಸ್ಪ್ರೆಸ್ ಗುರು, ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ 1, 2, 6, 4, 9 ಇದು ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ಸ್ಟಾಪ್ ಕೊಟ್ಟಿದೆ ಗಿಣಿಗೆರೆ ಜಂಕ್ಷನ್ ಹತ್ರ. ಕಮರ್ಷಿಯಲ್ ಹಾಲ್ಟ್ ಇಲ್ಲಿಲ್ಲ ಆ್ಯಕ್ಚುಲಿ. ಸೊ ಮೇ ಬಿ ಸಿಗ್ನಲಿಂಗ್ ಕ್ಲಿಯರ್ ಇಲ್ಲ. ಸೊ ಅದಕ್ಕೆ ನಮಗೆ ಇಲ್ಲಿ ಸದ್ಯಕ್ಕೆ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಯಶವಂತಪುರ ಸಿನ್ನೂರು ಗಾಡಿ ಬಂದರೆ ಆ ಪ್ಲ್ಯಾಟ್ಫಾರ್ಮ್ಗೆ ಬರೋದು, ಆ ಪ್ಲ್ಯಾಟ್ಫಾರ್ಮ್ಗೆ. ಮತ್ತು ಸಿನ್ನೂರು ಹುಬ್ಳಿ ಪ್ಯಾಸೆಂಜರ್ ಬಂದರೆ ಕೂಡ, ಮತ್ತು ಅದು ಎಕ್ಸ್ಪ್ರೆಸ್ ಬಂದರೆ ಕೂಡ ಸಿನ್ನೂರು ಹುಬ್ಳಿ ಅದು ಆ ಪ್ಲ್ಯಾಟ್ಫಾರ್ಮ್ಗೆ ಬರೋದು. 2 ಪ್ಲ್ಯಾಟ್ಫಾರ್ಮ್ ಮಧ್ಯೆ ಟ್ರ್ಯಾಕ್ ಇದೆಯಲ್ಲ, ಅಲ್ಲೇ ಬರೋದು. ಮಾತಾಡೋಕೆ ಹೋದರೆ ನಮ್ಮ ಈ ಟ್ರೈನ್ ಫುಲ್ ಹೆಸರು ಆ್ಯಕ್ಚುಲಿ ಇದು ಕೋಲ್ಹಾಪುರ್ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ಸು. ಸೊ ಕೋಲ್ಹಾಪುರ್ CSMT ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ಸು. CSMT ಫುಲ್ ಫಾರ್ಮ್ ಅಂದರೆ ಛತ್ರಪತಿ ಶಾಹುಜಿ ಮಹಾರಾಜ್ ಟರ್ಮಿನಸ್. ಸೊ ಕೋಲ್ಹಾಪುರ್ ಛತ್ರಪತಿ ಶಾಹುಜಿ ಮಹಾರಾಜ್ ಟರ್ಮಿನಸ್ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ ಇದು. ಸೊ ಇದ್ರದ್ದು ರೇಕ್ ಶೇರಿಂಗ್ ಇದೆ, ಯಾರ ಜೊತೆ ಇದೆ, ಯಾವ್ದು ಟ್ರೈನ್ ಜೊತೆ ಇದೆ ಅದು ನಾನು ನಿಮಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ತಲುಪಿದೆ ಮುನಿರಾಬಾದ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 9:55, 1 ನಿಮಿಷ ಸ್ಟಾಪ್ ಸಿಗುತ್ತೆ. 9:56 ಹೊರಟ್ಬಿಡುತ್ತೆ. ಸೊ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಇಲ್ಲಿ ಬಂದಿದೆ 1 ಅವರ್ ಎಕ್ಸಾಕ್ಟ್ಲಿ ಡಿಲೇ 10:55ಗೆ. ಇಲ್ಲಿ ಹೋಲಿಗೆ ಅಮ್ಮ ದೇವಿ ದೇವಸ್ಥಾನ ಇದೆ. ಹಾಗೆ ಏನಾದರೂ ತಪ್ಪಾಗಿದೆ ದೇವಸ್ಥಾನ ಹೆಸರಲ್ಲಿ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನಗೆ ಎಕ್ಸಾಕ್ಟ್ಲಿ ದೇವಸ್ಥಾನ ಹೆಸರು ಗೊತ್ತಿಲ್ಲ. ಸೊ ನಾನು ಕರೆಕ್ಟ್ ಇದ್ದರೆ ಕಮೆಂಟಲ್ಲಿ ಕರೆಕ್ಟ್ ಅಂತ ಹೇಳಿಬಿಡಿ. ಸೊ ಆ ದೇವಸ್ಥಾನ ವಿಸಿಟ್ ಮಾಡೋಕ್ಕೆ ಸುಮಾರು ಜನ ಬರ್ತಾರೆ. ಅಲ್ಲಿ ನೀವು ಗ್ಯಾಪಲ್ಲಿ ನೋಡ್ಬೋದು ಮುನಿರಾಬಾದಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿದೆ ಹೊಸಪೇಟೆ ಹುಬ್ಬಳ್ಳಿ ಡೆಮೋ ಸ್ಪೆಷಲ್ ಜೊತೆ. ನಾನು ಆವಾಗಿಂದ ವೆಯ್ಟ್ ಮಾಡ್ತಿದ್ದೆ, ಸಿಗಲಿಲ್ಲ, ಗ್ಯಾಪಲ್ಲಿ ಹೊರಟೋಯ್ತು. less. 17416 ಹರಿಪ್ರಿಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 10:15ಗೆ 5 ನಿಮಿಷ ಸ್ಟಾಪ್ ಸಿಗುತ್ತೆ. 10:20 ಹೊರಟೋ ಟೈಮಿಂಗು. ನಾವು ಸದ್ಯಕ್ಕೆ ಬಂದಿದ್ದೀವಿ 11:30 ಗುರು. 1 ಅವರ್ 15 ಮಿನಿಟ್ಸ್ ಡಿಲೇ ನೀವು ಹೇಳ್ಬೋದು. ಮತ್ತು ಇಲ್ಲಿ ಜನರಲ್ ಪ್ಯಾಸೆಂಜರ್ ಸುಮಾರು ಜನ ಹತ್ತಿದ್ದಾರೆ, ಬಟ್ ಎಲ್ಲ ಜನರಲ್ಲೇ ಹೋಗಿದ್ದಾರೆ, ಕೇಳ್ಕೊತಿದ್ದಾರೆ ಜನರಲ್ಲ ರಿಸರ್ವೇಷನ್. ನಾನು ರಿಸರ್ವೇಷನ್ ಅಂತ ಹೇಳ್ತೀನಿ, ಆರಾಮಾಗಿ ಅವ್ರು ಜನರಲ್ಗೆ ಹೋಗ್ತಿದ್ದಾರೆ. ಸೊ ಇದು ನೋಡಿ ಸ್ವಲ್ಪ ಖುಷಿ ಆಗ್ತಿದೆ ನನಗೆ. एक्सप्रेस प्लेटफॉर्म नंबर 8 पर थोड़ी ही देर में आएगी. Your attention please. Train number 12649 यशवंतपुर जंक्शन निजामुद्दीन संपर्क क्रांति एक्सप्रेस via Ultraton Factory
ಗುರುಗಳೇ, ಸದ್ಯಕ್ಕೆ ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ತಲುಪಿದೆ ಬೆಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 12:40, 5 ನಿಮಿಷ ಸ್ಟಾಪ್ ಅಷ್ಟೇ ಇರುತ್ತೆ. ನಾವು ಬಂದಿದ್ದು 20 ನಿಮಿಷ ಡಿಲೇ. ಮತ್ತು ಮಾತಾಡೋಕೆ ಹೋದರೆ ಔಟ್ರಲ್ಲಿ ನೀವು ಒಂದು ಕ್ರಾಸಿಂಗ್ ನೋಡಿದ್ರಲ್ಲ, ಅದಾಗಿದ್ದು ನಮ್ಮದು MGR ಚೆನ್ನೈ ಸೆಂಟ್ರಲಿಂದ SSS ಹುಬ್ಬಳ್ಳಿಗೆ ಹೋಗುವ ಟ್ರೈನ್ ಜೊತೆ ಸೊಳ್ಳೆ. ಮತ್ತು ಇನ್ನೂ ಮಾತಾಡೋಕ್ಕೆ ಹೋದರೆ ನಾನು ಎದ್ದಿದ್ದೆ ಈ ರೈಲ್ವೆ ಸ್ಟೇಷನ್ ನನಗೆ ಮುಖ್ಯವಾಗಿ ಕವರ್ ಮಾಡಬೇಕಿತ್ತು. ಯಾಕಂದರೆ ನಾನು ಯಾವತ್ತೂ ಕವರ್ ಮಾಡಿಲ್ಲ. ಈ ರೈಲ್ವೆ ಸ್ಟೇಷನು ಬಂದಿದೆ, ಬಟ್ ಯಾವತ್ತೂ ಟ್ರೈನ್ ಜೊತೆ ನಿಮ್ಮ ವೀಡಿಯೋಲ್ಲಿ ತೋರಿಸಿಲ್ಲ. ಮತ್ತು ಮಾತಾಡೋಕ್ಕೆ ಹೋದರೆ ನಾನು ಹಂಪಿ ಎಕ್ಸ್ಪ್ರೆಸ್ ಮಾಡಿದೆ, ನಿದ್ದೆಯಲ್ಲಿದ್ದೆ, ಕವರ್ ಮಾಡೋಕ್ಕಾಗಿಲ್ಲ. ಎದ್ದಿದ್ದೆ ಬಟ್ ಕವರ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಸಿಂಗ್ನೂರು ಬೈಪಾಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಮಲಗಲೇ ಇಲ್ಲ, ಈ ಸ್ಟೇಷನ್ ಕವರ್ ಮಾಡಬೇಕಿತ್ತು ಅಂತ. ಆ ಕಡೆ ನೀವು ನೋಡೋಕೆ ಹೋದರೆ ಈ ಗೂಡ್ಸ್ ಟ್ರೈನ್ ಪಕ್ಕದಲ್ಲಿ ಒಂದು ಟ್ರೈನ್ ಬಂದಿದೆ. ಅದಿರೋದು ವಿಜಯವಾಡೆಯಿಂದ SSS ಹುಬ್ಬಳ್ಳಿಗೆ ಹೋಗುವ ಟ್ರೈನು. ನಮ್ಮದು ಆಲ್ರೆಡಿ ಸಿಗ್ನಲ್ ಆಗಿದೆ, ಇದು ನಾವು ಮೂವ್ ಆದ್ರಿ. ಸೊ ಅದು ವಿಜಯವಾಡೆಯಿಂದ SSS ಹುಬ್ಬಳ್ಳಿಗೆ ಹೋಗ್ತಿದೆ. ಸೊ ಬಿಫೋರ್ ಟೈಮ್ ಬಂದಿದೆ ಅದಿಲ್ಲಿ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ನಂದಲೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 5:28, ನಾವು ಬಂದಿದ್ದೀವಿ 5:40ಗೆ. 2 ನಿಮಿಷ ಸ್ಟಾಪ್ ಸಿಗುತ್ತೆ ಇಲ್ಲಿ.
ತಿರುಪತಿ ಹುಬ್ಬಳ್ಳಿ ಇಂಟರ್ಸಿಟಿ ಪ್ಯಾಸೆಂಜರ್. ಇದು ನಂದಲೂರಿಂದ ನಾವು ಎಲ್ಲೂ ನಿಲ್ಲಿಸಿಲ್ಲ ಗುರು, ನಾನ್ ಸ್ಟಾಪ್ ರೇಣಿಗುಂಟಾಗ ಹೊಡ್ಕೊಂಬಂದಿದೆ ನಮ್ಮ ಟ್ರೈನು. ಸ್ಪೀಡ್ ಮಾತ್ರ ಸಕ್ಕತ್ತಾಯಿತು. ಬಟ್ ಇವಾಗ ಆ್ಯಕ್ಚುಲಿ ನಾವು ವೇ ಬಿಫೋರ್ ಟೈಮ್ ಬಂದುಬಿಟ್ಟಿದ್ದೀವಲ್ಲ. ರೇಣಿಗುಂಟಾಗ ಅರೈವಲ್ ಟೈಮು 7-8. ನಾವು ಅಪ್ರಾಕ್ಸಿಮೇಟ್ಲಿ 6:55ಗೆ ರೇಣಿಗುಂಟ ಔಟ್ರಿಗೆ ಬಂದುಬಿಟ್ಟಿದ್ದೀವಿ. ಸೊ ಅದಕ್ಕೆ ಔಟ್ರಲ್ಲಿ ಹೋಮ್ ಸಿಗ್ನಲ್ ಹತ್ರ ನಮಗೆ ಹೋಗಿ ನಿಲ್ಲಿಸ್ತವ್ರೆ. ಬಟ್ ಸ್ಪೀಡ್ ಮಾತ್ರ ಸಕ್ಕತ್ತಾಯಿತು. ಎಂಡ್ ಟು ಎಂಡ್ ಜರ್ನಿ ಅಂತೂ ಮಾಡಲೇಬೇಕಾಗುತ್ತೆ ಸೀರಿಯಸ್ ಆಗಿ. ನೀವು ಆ ಲೆಫ್ಟ್ ಸೈಡ್ ಲೈನ್ ನೋಡ್ತಿದ್ದೀರಲ್ಲ, ಬ್ರಿಡ್ಜ್ ಮೇಲೆ ಹೋಗಿದೆ, ಅದೇ ರೇಣಿಗುಂಟ ವಿಜಯವಾಡ ಮೇನ್ ಲೈನು. ನಾರ್ತ್ ಇಂಡಿಯನ್ ಟ್ರೈನ್ಸು ಯಾವ್ದು ರೇಣಿಗುಂಟಕ್ಕೆ ಬರುತ್ತೆ ಅದೆಲ್ಲ ಹತ್ತು ಕಡೆಯಿಂದ ವಿಜಯವಾಡಗೆ ಹೋಗ್ಬಿಡುತ್ತೆ. ಗುದೂರು ಜಂಕ್ಷನ್ ಮೇಲೆ ವಿಜಯವಾಡಗೆ ಹೋಗುತ್ತೆ. ನಾನು ಸನ್ರೈಸ್ ವೆಯ್ಟ್ ಮಾಡಿ ಮಾಡಿ ಪ್ರಾಪರ್ ಸನ್ರೈಸ್ಗೆ ಟಯರ್ಡ್ ಆಗಿಬಿಟ್ಟೆ. ಇದು ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ರೇಣಿಗುಂಟ ಜಂಕ್ಷನ್ಗೆ. ಬರೋ ಟೈಮ್ 7-8, 2 ನಿಮಿಷ ಸ್ಟಾಪ್ ಸಿಗುತ್ತೆ. 7:10ಗೆ ಹೊರಟೋ ಟೈಮು AM ಬೆಳಗ್ಗೆ. ಸೊ ನಾವು 1 ನಿಮಿಷ ಬಿಫೋರ್ ಬಂದಿದ್ದೀವಿ. ಇಲ್ಲಿ ಮಾತಾಡೋಕೆ ಹೋದರೆ ನಾನು ವೆಯ್ಟ್ ಮಾಡ್ತಿದ್ದೆ ನಂದಲೂರು ಪ್ರೀವಿಯಸ್ ರೈಲ್ವೆ ಸ್ಟೇಷನಿಂದ ಸೆಂಟ್ರಲ್ ಎಲ್ಲಿ ನಿಲ್ಲಿಸ್ತಾರೆ ನನಗೆ ಇನ್ಫಾರ್ಮೇಷನ್ ಕೊಡಬೇಕಂತ. ಎಲ್ಲೂ ನಿಲ್ಲಿಸಿಲ್ಲ. ಸ್ಪೀಡ್ ಮಾತ್ರ ಸಕ್ಕತ್ತಾಗಿತ್ತು. ಎಂಡ್ ಟು ಎಂಡ್ ಜರ್ನಿ ಅಂತ ಪಕ್ಕಾ ಮಾಡ್ತೀನಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ದು ರೇಕ್ ಶೇರಿಂಗ್ ಬಗ್ಗೆ. ಸೊ ನಾನು ನಿಮ್ಗೆ ನೆನ್ನೆ ಹೇಳ್ದೆನಲ್ಲ ರಾತ್ರಿ ರೇಕ್ ಶೇರಿಂಗ್ ಬಗ್ಗೆ. ಸೊ ಇದು ತಿರುಪತಿಯಿಂದ ಕೋಲಾಪುರ ಹರಿಪ್ರಿಯ ಎಕ್ಸ್ಪ್ರೆಸ್ ಆಗ್ಬಿಟ್ಟು ಹೋಗುತ್ತೆ. ತಿರ್ಗಾ ಕೋಲಾಪುರಿಂದ CSMTಗೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತ ಆಗಿ ಹೋಗುತ್ತೆ. ಅದಾದಮೇಲೆ ಫಸ್ಟ್ ಸರ್ವಿಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ 23 ಸೆಪ್ಟೆಂಬರ್ 1998ಗೆ ಫಸ್ಟ್ ಸರ್ವಿಸ್ ಇದ್ರದ್ದು ಆಗಿದ್ದು, ಫಸ್ಟ್ ರನ್ ಆಗಿದ್ದು ಇದ್ರದ್ದು. ಅದಾದಮೇಲೆ ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಜನರಲ್ಲು ಹಿಂದೆ ಮುಂದೆ ಸಿಗುತ್ತೆ ನಿಮಗೆ. ಅದಾದಮೇಲೆ ಇದರಲ್ಲಿ ನಿಮಗೆ 9 ಸ್ಲೀಪರ್ ಸಿಗುತ್ತೆ, 3 ಬಂದು ಥರ್ಡ್ AC ಎಕನಾಮಿ ಸಿಗುತ್ತೆ, 2 ಬಂದು ಸೆಕೆಂಡ್ AC ಸಿಗುತ್ತೆ, 1 ಬಂದು ನಿಮಗೆ ಫಸ್ಟ್ AC ಇದರಲ್ಲಿ ಸಿಗುತ್ತೆ. ತುಂಬ ದೊಡ್ಡ ಟ್ರೈನ್ಗಳು, ಹೆವಿ ದೊಡ್ಡ ಟ್ರೈನು. ಬಟ್ ಸ್ಪೀಡಲ್ಲಿ ಮಾತ್ರ ನಾನು ಫಿದಾಗ್ಬಿಟ್ಟೆ ಹರಿಪ್ರಿಯ ಎಕ್ಸ್ಪ್ರೆಸ್ದು. ನೀವು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕೆ ಹೋದರೆ ನಮ್ಮ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ನಿಂತ್ಕೊಂಡಿದೆ. ಬಟ್ ಅದು ರೇಕ್ ಶೇರಿಂಗ್ ಮಾಡುತ್ತೆ. ಮೈಸೂರಿಂದ ಚಾಮರಾಜನಗರ, ಚಾಮರಾಜನಗರದಿಂದ ತಿರುಪತಿ, ತಿರುಪತಿಯಿಂದ ಚೆನ್ನೈಗೆ. ಇದು ನಾವು ಹೊರಟ್ಬಿಟ್ಟಿದ್ದೀವಿ ರೇಣಿಗುಂಟ ಜಂಕ್ಷನಿಂದ ಎಕ್ಸಾಕ್ಟ್ಲಿ 7:10 AM. ಸೊ ಮಾತಾಡೋಕೆ ಹೋದರೆ ನಮ್ಮದು ಸ್ಲ್ಯಾಕ್ ಟೈಮ್ ತುಂಬ ಕೊಟ್ಟಿದ್ದಾರೆ ರೇಣಿಗುಂಟ ಜಂಕ್ಷನ್ನು ತಿರುಪತಿ ಮಧ್ಯದಲ್ಲಿ. ಸೊ ನೋಡೋಣ. ಆ್ಯಕ್ಚುಲಿ ಬಿಫೋರ್ ಟೈಮೇ ಹೋಗೋದು ನನಗೆ ಹೋಪ್ ಇದೆ. ಬಟ್ ನೋಡೋಣ. ಮಾತಾಡೋಕೆ ಹೋದರೆ ರೇಣಿಗುಂಟ ಜಂಕ್ಷನ್ಗೆ ನೀವು ರೇಣಿಗುಂಟ ಜಂಕ್ಷನ್ ಬಂದುಬಿಟ್ರೆ ನೀವು ಅಂದ್ಕೊಂಬಿಡಿ ನೀವು ತಿರುಪತಿಗೆ ಬಂದುಬಿಟ್ಟಿದ್ದೀರ ಅಂತ. ಇಲ್ಲಿಂದ ಬರೀ 10-11 ಕಿಲೋಮೀಟ್ರು. ಸುಮಾರು ಟ್ರೈನು ನಮ್ಮ ಬೆಂಗಳೂರಿಂದ ತಿರುಪತಿಗೆ ಹೋಗೋಲ್ಲ, ಅದು ರೇಣಿಗುಂಟ ಜಂಕ್ಷನ್ಗೂ ಬರುತ್ತೆ. ಸೊ ನೀವು ರೇಣಿಗುಂಟ ಜಂಕ್ಷನ್ ಬಂದು ತಿರುಪತಿಗೆ ಹೋಗ್ಬೋದು. 10-11 ಕಿಲೋಮೀಟ್ರ್. ಆಟೋ ಎಲ್ಲ ಬಸ್ ಎಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಸೊ ಇದೊಂದು ಇನ್ಫಾರ್ಮೇಷನ್ ಮಿಕ್ಕಿತ್ತು. ವ್ಯಾಪ್ 7 ಲೀಡಿಂಗ್ ಫ್ರಮ್ ಫ್ರಂಟ್, ಟ್ರೈ ಕಲರ್ ವ್ಯಾಪ್ 7. ತಿರುಪತಿ ಆದಿಲಾಬಾದ್ ಟ್ರೈನ್ ಕ್ರಾಸಿಂಗ್. ಟ್ರೈನ್ ನಂಬರ್ 17416 ಕೋಲಾಪುರ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ತಾನಿನ ಲಾಸ್ಟು ರೈಲ್ವೆ ಸ್ಟೇಷನ್ಗೆ, ಲಾಸ್ಟ್ ಡೆಸ್ಟಿನೇಷನ್ ಸ್ಟಾಪ್ಗೆ ತಿರುಪತಿಗೆ. ಬರುವ ಟೈಮು 8:15. ನಾವು ವೇ ಬಿಫೋರ್ 7:37ಗೆ ಬಂದಿದ್ದೀವಿ. ನಾನು ಹೇಳ್ದಲ್ಲ ರೇಣಿಗುಂಟ ಮತ್ತು ತಿರುಪತಿ ಮಧ್ಯೆ ಸಾಕಷ್ಟು ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ.
ಮತ್ತು ಮಾತಾಡೋಕೆ ಹೋದರೆ ಕೋಸ್ಟ್ ಕ್ಲೀನಿನೆಸ್ ಬಗ್ಗೆ ಸಕ್ಕತ್ತಾಗಿದೆ. ನಾನು ಜನರಲ್ ಪಕ್ಕ ಇದೆ, ನನಗೆ ಗೊತ್ತಾಗಲೇ ಇಲ್ಲ ಜನರಲ್ ಪಕ್ಕದಲ್ಲಿ ನಾನು ಇದ್ದೀನಿ ಅಂತ. ಹಂಗೆ ಫುಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಟ್ರಾವೆಲ್ ಮಾಡೋದು 3 ಸ್ಟೇಟ್ಸ್ ಮಧ್ಯ, ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ಮತ್ತು ಇವಾಗ ನಾವು ಇರೋದು ಆಂಧ್ರ ಪ್ರದೇಶ ಒಳಗೆ. ಝೋನ್ ಬಗ್ಗೆ ಮಾತಾಡೋಕೆ ಹೋದರೆ ನಾವು ಸೆಂಟ್ರಲ್ ರೈಲ್ವೇಸು, ಸೌತ್ ವೆಸ್ಟರ್ನ್ ರೈಲ್ವೇಸು, ಸೌತ್ ಸೆಂಟ್ರಲ್ ರೈಲ್ವೇಸು ಮಧ್ಯದಲ್ಲಿ ನಾವು ಟ್ರಾವೆಲ್ ಮಾಡೋದು. ಮತ್ತು ನೀವು ಜರ್ನಿ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ನಾನು ಎಂಡ್ ಟು ಎಂಡ್ ಜರ್ನಿ ಪಕ್ಕಾ ಮಾಡ್ತೀನಿ. ಯಾಕಂದರೆ ನಾನು ಎಂಡ್ ಟು ಎಂಡ್ ಜರ್ನಿ ಮಾಡಲಿ ಅಂದರೆ ನನಗದು ಸಂತೋಷ ಬರೋಲ್ಲ. ಯಾಕಂದರೆ ಅದೇ ಜರ್ನಿ ನಾನು ಕವರ್ ಮಾಡಬೇಕು, ಆ ಸ್ಪೀಡ್ ಕವರ್ ಮಾಡಬೇಕು. ಸ್ಪೀಡ್ ಮಾತ್ರ ಸಕ್ಕತ್ತಾಗಿತ್ತು ಇವರು. ಐ ಹೋಪ್ ನಿಮ್ಗೆ ಈ ಜರ್ನಿ ಇಷ್ಟ ಆಗಿರುತ್ತೆ. ಜರ್ನಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಬರೀಬೇಡಿ. ಮತ್ತು ನಂಗೆ ಶ್ರಮಿಸ್ಬಿಡಿ, ನಾನು ಎಂಡ್ ಟು ಎಂಡ್ ಜರ್ನಿ ತೊಗೊಂಬಂದಿಲ್ಲ. ಫ್ಯೂಚರಲ್ಲಿ ಪಕ್ಕ ತೊಗೊಂಬರ್ತೀನಿ. ರುದ್ರ ಬೈ ಜೊತೆ RCD ಇನ್ಸ್ಟಾ ಹಿಟ್ ಅವ್ರ ಬೈ ಜೊತೆ ಮಾತಾಡಿದೆ, ಹಿಮಾಂಶು ಬೈ ಜೊತೆ ಮಾತಾಡಿದೆ, ಪ್ಲ್ಯಾನ್ ಆಗ್ತಿದೆ. ಸೊ ಬೇಗನೆ ಎಂಡ್ ಟು ಎಂಡ್ ಜರ್ನಿ ತೊಗೊಂಬರ್ತೀವಿ. ಸೊ ಏನಾದರೂ ಶಬ್ದ ಪದ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಶ್ರಮಿಸ್ಬಿಡಿ. ನಾನು ಒಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ನಿಮ್ಮ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.